ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಕೊಡಗು ಮತ್ತು ಚಿಕ್ಕಮಗಳೂರು ಸಂಬಂಧಪಟ್ಟಂತ ಒಂದಷ್ಟು ಟಾಪಿಕ್ಸ್ನ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಟಾಪಿಕ್ಸು ಯಾವ್ಯಾವುದು ಅಂದ್ರೆ ಈ ಇಂಗ್ಲೀಷು ಮತ್ತು ಜಿ ಕೆನ ನೋಡ್ತಾ ಹೋಗೋಣ. ಇಂಗ್ಲೀಷ್ ಸಂಬಂಧಪಟ್ಟಿದ್ದು ಮತ್ತು ಜಿ ಕೆ ಇಂಪಾರ್ಟೆಂಟ್ ಆಗುತ್ತೆ. ಜಿ ಕೆ ವೆರಿ ಇಂಪಾರ್ಟೆಂಟ್. ಈ ಟಾಪಿಕ್ ಅಲ್ಲಿ ಒಂದು 2ರಿಂದ 3 ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಈ ಸ್ಲೈಡ್ ಇಂದ 2ರಿಂದ 3 ಕ್ವಶನ್ 100% ಬಂದೇ ಬರುತ್ತೆ. ಅಂತ ಪಕ್ಕಾ ಟಾಪಿಕ್ ನ ಸೆಲೆಕ್ಷನ್ ಮಾಡಿ ವಿಡಿಯೋ ಮಾಡ್ತಾ ಇದೀವಿ. ಸೊ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ. ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ವಿಡಿಯೋ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾರ PDF ಮೆಟೀರಿಯಲ್ ಬೇಕಿದ್ರೆ PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ, ಯಾರ ಸೀರಿಯಸ್ ಕ್ಯಾಂಡಿಡೇಟ್ಸ್ ಓದ್ತಾ ಇದ್ರೆ ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದೆ, ಈ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ನೆಕ್ಸ್ಟ್ ಫಸ್ಟ್ ಆಟೋನಿಮ್ಸ್ ಸಿನೋನಿಮ್ಸ್ ನೋಡ್ತಾ ಹೋಗೋಣ. ಆಟೋನಿಮ್ಸ್ ಸಿನೋನಿಮ್ಸ್ ಕೆಲವೊಂದು ವರ್ಡ್ಸ್ ಪ್ರತಿದಿನ ಪ್ರಾಕ್ಟೀಸ್ಗೆ. ಫಸ್ಟ್ ಆಟೋನಿಮ್ಸ್ ನೋಡ್ತಾ ಹೋಗೋಣ. ವಿರುದ್ಧಾರ್ಥಕ ಪದಗಳು ಅಂತ ಹೇಳಿ ಕರಿತೀವಿ. ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದವರೇ ಬರಲ್ಲ. ವಿರುದ್ಧಾರ್ಥಕ ಪದಗಳು ಒಂದು 10ರಿಂದ 15 ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ವೊಕಾಬ್ಯುಲರಿ ತುಂಬಾನೇ ಇಂಪ್ರೂವ್ ಆಗುತ್ತೆ. ನೋಡ್ತಾ ಹೋಗೋಣ. ಅಬ್ನಾರ್ಮಲ್ಗೆ ನಾರ್ಮಲ್, ಅಬ್ನಾರ್ಮಲ್ಗೆ ನಾರ್ಮಲ್, ಆಕ್ಟಿವ್ಗೆ ಇನ್ಆಕ್ಟಿವ್, ಆಕ್ಟಿವ್ಗೆ ಇನ್ಆಕ್ಟಿವ್, ಅಕ್ವಿಟ್ಗೆ ಕನ್ವಿಕ್ಟ್, ಇದು ಜುಡಿಷಿಯಲ್ ವರ್ಡ್ ಇದು. ಇನ್ನ ಅಡ್ವಾಂಟೇಜ್ಗೆ ಡಿಸ್ಅಡ್ವಾಂಟೇಜ್, ಅಬಂಡನ್ಗೆ ರಿಟೈನ್ ಅಂತ, ಆಕ್ವರ್ಡ್ಗೆ ಗ್ರೇಸ್ಫುಲ್, ಅಲೈನ್ಗೆ ನೇಟಿವ್, ಅಟೆಂಟಿವ್ಗೆ ಇನ್ಅಟೆಂಟಿವ್, ಅಟ್ರಾಕ್ಟ್ಗೆ ರಿಪೆಲ್, ಅಟ್ಯಾಕ್ಗೆ ಡಿಫೆಂಡ್. ಇನ್ನ ಸಿನೋನಿಮ್ಸ್ ನೋಡ್ತಾ ಹೋಗೋಣ. ಸಮಾನಾರ್ಥಕ ಪದಗಳು ಅಂತ ಹೇಳಿ ಕರಿತೀವಲ್ಲ, ಕನ್ನಡದಲ್ಲಿ ಸಮಾನಾರ್ಥಕ ಪದಗಳು 4 ವರ್ಡ್ ಕೊಟ್ಟಿದೀವಿ. ತುಂಬಾ ಅಡ್ವಾಂಟೇಜ್ ಆಗುತ್ತೆ, ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. 4 ಇರೋದ್ರಿಂದ ತುಂಬಾ ಅಡ್ವಾಂಟೇಜ್ ಆಗುತ್ತೆ. 100% ಇವೇ ಬರ್ತವೆ. ನೀಟಾಗಿ ಪ್ರಾಕ್ಟೀಸ್ ಮಾಡಿ ಅಷ್ಟೇನೆ. ಆಕ್ಸೆಲರೇಟ್ಗೆ ಅಡ್ವಾನ್ಸ್, ಎಕ್ಸ್ಪಿಡೇಟ್ ಮಿಕ್ಕಿದ್ ಓದ್ಕೊಳ್ರಿ. ಅಸೆಂಟ್ಗೆ ಎಂಫಸಿಸ್, ಸ್ಟ್ರೆಸ್ ಇವೆಲ್ಲ ಬರ್ತವೆ. ಅಕ್ಸೆಪ್ಟ್ಗೆ ಅಕ್ವೈರ್, ಗೈನ್, ಒಪ್ಟೈನ್ ಇವೆಲ್ಲ ಬರ್ತವೆ. ಇನ್ನು ಆಕ್ಸಿಡೆಂಟ್ಗೆ ಕೆಲಾಮಿಟಿ, ಕ್ಯಾಜುಯಾಲಿಟಿ, ಡಿಸಾಸ್ಟರ್, ಕೊಲಿಷನ್ ಇವೆಲ್ಲ ಬರ್ತವೆ. ಇನ್ನು ಅಕಾರ್ಡ್ಗೆ ಅಕಾರ್ಡಿಂಗ್ಲಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಅಗ್ರಿ, ಅಲೋ, ಕಾನ್ಫರು, ಗ್ರಾಂಟ್ ಇವೆಲ್ಲ ಬರ್ತವೆ. ಇನ್ನ ಅಕ್ಯೂಸ್ಗೆ ಬ್ಲೇಮು, ಚಾರ್ಜು, ಅಟ್ರಿಬ್ಯೂಟ್ ಇವೆಲ್ಲ ಬರ್ತವೆ. ಇನ್ನ ಅಕ್ವೈಂಟ್ಗೆ ಡಿಸ್ಕ್ಲೋಸು, ಫೆಮಿಲಾರಿಸ್ ಬರ್ತದೆ, ಫೆಮಿಲರೈಸ್ ಬರುತ್ತೆ. ಇನ್ನ ಅಕ್ವಿಟೆನ್ಸ್ಗೆ ಕೊಲೀಗು, ಫ್ರೆಂಡ್ ಬರುತ್ತೆ. ಇನ್ನು ಅಡ್ವಾನ್ಸ್ಗೆ ಎಕ್ಸ್ಟ್ರೀಮು, ಫೋರ್ಮೋಸ್ಟ್ ಬರುತ್ತೆ, ಫಾರ್ವರ್ಡ್ ಬರುತ್ತೆ. ಇನ್ನ ಅಡ್ವಾಂಟೇಜಸ್ಗೆ ಬೆನಿಫಿಷಿಯಲ್, ಪ್ರಾಫಿಟಬಲ್. ಅಡ್ವೆಂಚರಸ್ಗೆ ಬೋಲ್ಡ್, ಡೇರಿಂಗು, ರೆಕ್ಲೆಸ್, ರಿಸ್ಕಿ ಬರುತ್ತೆ. ಇನ್ನ ಫಾದರ್ ಆಫ್ ವೇರಿಯಸ್ ಬ್ರಾಂಚಸ್ ಆಫ್ ಬಯಾಲಜಿ ನೋಡ್ತಾ ಹೋಗೋಣ. ಬ್ರಾಂಚಸ್ ಆಫ್ ಬಯಾಲಜಿ, ಜೀವಶಾಸ್ತ್ರದ ವಿಭಾಗಗಳು. ಯಾರ್ಯಾರು ಯಾರ್ಯಾರು ಪಿತಾಮಹರು ಅಂತ ಕೇಳ್ತಾ ಇರ್ತಾರಲ್ಲ, ಪಿತಾಮಹರುಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಫಾದರ್ ಆಫ್ ಅಂತ ಒಂದು ಕ್ವಶನ್ ಫ್ರೇಮ್ ಮಾಡಿರ್ತಾರೆ, ಎಲ್ಲ ಎಕ್ಸಾಮ್ಸ್ಗೂ ಮಾಡಿರ್ತಾರೆ. ನಿಮ್ಮ ಕೋಆಪರೇಟಿವ್ ಇದಕ್ಕೂ ಡೆಫಿನೆಟ್ ಆಗಿ ಒಂದು ಇದ್ದೇ ಇರುತ್ತೆ. ಸೊ ಇಂಪಾರ್ಟೆಂಟ್ ಇದು. ಬಯಾಲಜಿ, ಫಾದರ್ ಆಫ್ ಬಯಾಲಜಿ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್ ಅವ್ರನ್ನ ಫಾದರ್ ಆಫ್ ಬಯಾಲಜಿ ಅಂತ ಹೇಳಿ ಕರೀತಾರೆ. ಇಷ್ಟು ಮಾತ್ರ ನೋಡ್ಕೊಳ್ರಿ. ಈಗ ತಕ್ಷಣಕ್ಕೆ ಇಷ್ಟು ಮಾತ್ರ ಸಾಕಾಗುತ್ತೆ. ನಿಮ್ಮ ಕೋಆಪರೇಟಿವ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೋಡ್ಕೊಳ್ರಿ. ನಿಮ್ಮ KSಗೆ PSIಗೆ ಡೆಪ್ತ್ ಬೇಕಾಗ್ತವೆ, ಫುಲ್ ಡೆಪ್ತ್ ಬೇಕಾಗುತ್ತೆ. KSಗೆ 4 ಕ್ವಶನ್ಗಳು ಸೇರಿ ಒಂದು ಫ್ರೇಮ್ ಮಾಡ್ತಾ ಇರ್ತಾರೆ. ನಿಮ್ಮ KAಗೂ ಅಷ್ಟೇನೆ. ನಿಮ್ಮ ಕೋಆಪರೇಟಿವ್ ಒಂದೊಂದೇ ಸಿಂಗಲ್ ಇರುತ್ತೆ. ಇನ್ನ ಫಾದರ್ ಆಫ್ ಜುವಾಲಜಿ ಅರಿಸ್ಟಾಟಲ್, ಫಾದರ್ ಆಫ್ ಬಾಟ್ನಿ ಥಿಯೋಫ್ರಾಸ್ಟಸ್ ಅಂತ ಹೇಳಿ ಕರೀತಾರೆ. ಎಂಡೋಕ್ರೈನಾಲಜಿ ಥಾಮಸ್ ಅಡಿಸನ್. ಇನ್ನು ಮಾಡರ್ನ್ ಬಾಟ್ನಿ ಲಿನ್ನೇಯಸ್. ಇನ್ನ ಬ್ಯಾಕ್ಟೀರಿಯಾಲಜಿ ಲೆವೆನ್ ಹುಕ್ ಇಂಪಾರ್ಟೆಂಟ್ ಇದು. ಇನ್ನ ಫಾದರ್ ಆಫ್ ಇಮ್ಯುನಾಲಜಿ ಎಡ್ವರ್ಡ್ ಜೆನ್ನರ್. ಇನ್ನು ಎವಲ್ಯೂಷನರಿ ಐಡಿಯಾಸು ಎಬಿಡೋಕ್ಲೇಸ್ ಅಂತ. ಇನ್ನ ಜೆನೆಟಿಕ್ಸ್ ಮೆಂಡೆಲ್ ಅವರು. ಮಾಡರ್ನ್ ಜೆನೆಟಿಕ್ಸ್ ಮಾರ್ಗನ್. ಇನ್ನು ಮೈಕ್ರೋಬಯಾಲಜಿ ಲೂಯಿಸ್ ಪಾಸ್ಚರ್ ಅವರು. ಇನ್ನ ಸೈಟಾಲಜಿ ರಾಬರ್ಟ್ ಹುಕ್. ಇನ್ನ ಮೈಕಾಲಜಿ ಫಾದರ್ ಆಫ್ ಮೈಕಾಲಜಿ ಮೈಕೆಲಿ. ಪ್ಲಾಂಟ್ ಫಿಸಿಯಾಲಜಿ ಸ್ಟಿಫನ್ ಹೇಲ್ಸ್ ಅಂತ. ಇನ್ನ ಇಂಡಿಯನ್ ಪೆಲಿನೋಬಾಟ್ನಿ ಬೀರ್ಬಲ್ ಸಾಹನಿ ಅವರು. ಇನ್ನ ಇಂಡಿಯನ್ ಎಕಾಲಜಿ ಮಿಶ್ರಾ. ಇನ್ನ ಯೂಜೆನಿಕ್ಸ್ ಫ್ರಾನ್ಸಿಸ್ ಗ್ಯಾಲ್ಟನ್ ಅಂತ. ಇನ್ನ ಮ್ಯೂಟೇಶನ್ ಹ್ಯೂಗೋ ಡೆವರಿಸ್ ಅಂತ. ಇನ್ನ ಬ್ಲಡ್ ಸರ್ಕ್ಯುಲೇಷನ್ ವಿಲಿಯಂ ಹಾರ್ವೆ. ಇನ್ನ ಬ್ಲಡ್ ಗ್ರೂಪ್ಸ್ ನ ಮಾಡಿದವನು ಕಾರ್ಲ್ ಲ್ಯಾಂಡ್ಸ್ಟೈನರ್ ಅಂತ. ಇನ್ನ ಫಾದರ್ ಆಫ್ ಟ್ಯಾಕ್ಸೋನಮಿ ಕಾರ್ಲಸ್ ಲಿನ್ನೇಯಸ್ ಅಂತ. ಇನ್ನ ಫಾದರ್ ಆಫ್ ರೇಡಿಯೇಷನ್ ಜೆನೆಟಿಕ್ಸ್ ಅಂತ ಬರುತ್ತೆ, H.G. ಮುಲ್ಲರ್ ಅಂತ. ಇನ್ನ ಫಾದರ್ ಆಫ್ ಮೆಡಿಸನ್ ಹಿಪೋಕ್ರೇಟ್ಸ್. ಇನ್ನ ಫಾದರ್ ಆಫ್ ಪೆಲಿನೋಬಾಟ್ನಿ ಲಿಯೋನಾರ್ಡ್ ಡಾರ್ವಿಂಚಿ ಅಂತ. ಫಾದರ್ ಆಫ್ ಮೈಕ್ರೋಸ್ಕೋಪಿ
ಮಾರ್ಸಿಲಿಯೋ ಮಾಲ್ಫೆಜಿ ಅಂತ. ಅದೇ ರೀತಿ ಜೆನೆಟಿಕ್ ಇಂಜಿನಿಯರಿಂಗು ಪಾಲ್ಬರ್ಗು. ಇನ್ನು ಇಂಡಿಯನ್ ಫೈಕಾಲಜಿ ಅಯ್ಯಂಗಾರು. ಇನ್ನು ಜೀನ್ ಥೆರಪಿ ಆಂಡರ್ಸನ್ನು. ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಕೊಲೇಟರ್ ಅಂತ. ಇನ್ನು ಪೆಲಿನಾಲಜಿ ಏಟರ್ಡ್ಮನ್ನು. ಇನ್ನ ನೈಸರ್ಗಿಕ ಪದಾರ್ಥದಲ್ಲಿ ಸಿಗ್ತಕ್ಕಂಥ ಆಮ್ಲಗಳು, ಇದ್ರ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ. 1 ಮಾರ್ಕ್ ಡೆಫಿನೆಟ್ ಬಂದೇ ಬರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, 1 ಮಾರ್ಕ್ ಡೆಫಿನೆಟ್ ಕ್ವಶನ್ ಇದ್ದೇ ಇರುತ್ತೆ. ಯಾವ್ದಾದ್ರಲ್ಲಿ ಏನೇನಿದೆ ಅಂತ ಇಂಪಾರ್ಟೆಂಟ್ ಇದು. ಕೆಂಪು ಇರುವೆಗಳಲ್ಲಿ ಫಾರ್ಮಿಕ್ ಆಸಿಡ್ ಇರುತ್ತೆ, ಗೋಧಿನಲ್ಲಿ ಗ್ಲೂಟಾಯಿಕ್ ಆಸಿಡ್, ಮೊಸರಲ್ಲಿ ಲ್ಯಾಕ್ಟಿಕ್. ಇನ್ನ ವಿನೆಗರ್ ಅಲ್ಲಿ ಏನಿರ್ತದಪ್ಪ ಅಂದ್ರೆ ಅಸಿಟಿಕ್ ಆಸಿಡ್ ಇರುತ್ತೆ. ಇವೆಲ್ಲ ಡೈರೆಕ್ಟ್ ಕ್ವಶನ್ಸ್, ಡೈರೆಕ್ಟ್ ಆಗಿ ಬರ್ತಕ್ಕಂಥ ಕ್ವಶನ್ಸ್, ಎಲ್ಲ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ರಿ. ಇನ್ನ ಹುಣಸೆ ಹಣ್ಣಲ್ಲಿ ಏನಿರುತ್ತಪ್ಪ ಅಂದ್ರೆ ಟಾರ್ಟಾರಿಕ್ ಆಸಿಡ್ ಇರುತ್ತೆ. ಹುಲ್ಲು ಎಲೆ ಮೂತ್ರದಲ್ಲಿ ಬೆಂಜೋಯಿಕ್ ಆಸಿಡ್ ಇರುತ್ತೆ. ನಿಂಬೆ ಹಣ್ಣು ಮತ್ತು ಕಿತ್ಲೆನಲ್ಲಿ ಅಸಿಟಿಕ್ ಆಸಿಡ್ ಇರುತ್ತೆ. ಇನ್ನು ಪಾಲಕ್ ಸೊಪ್ಪಲ್ಲಿ ಪಾಲಿಕ್ ಆಸಿಡ್ ಇರುತ್ತೆ, ಪೋಲಿಕ್. ಸೇಬ್ನಲ್ಲಿ ಮೇಲಿಕ್ ಆಸಿಡ್ ಇರುತ್ತೆ. ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ. ಇನ್ನ ಕಾರ್ನ ಬ್ಯಾಟರಿನಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಇರುತ್ತೆ. ತಂಪು ಪಾನೀಯಗಳಲ್ಲಿ ಕಾರ್ಬನಿಕ್ ಆಮ್ಲ ಇರುತ್ತೆ. ಇದೇ ರೀತಿ ಟೊಮೊಟೊದಲ್ಲಿ ಆಕ್ಸಾಲಿಕ್ ಆಸಿಡ್ ಇರುತ್ತೆ. ಮುಂದೆ ವಿವಿಧ ಕಾರ್ಬೋಹೈಡ್ರೇಟ್ಗಳು ಕಂಡು ಬರ್ತಕ್ಕಂಥ ಪದಾರ್ಥಗಳು. ಅಥ್ಲೆಟಿಕ್ಸ್ ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾರೆ ಕಾರ್ಬೋಹೈಡ್ರೇಟ್ಸ್, ಬಿಕಾಸ್ ಇನ್ಸ್ಟೆಂಟ್ ಎನರ್ಜಿ ಬರಲಿ ಅಂತ. ಸೊ ಅಲ್ಲಿ ನೋಡ್ತಾ ಹೋಗೋಣ. ಲ್ಯಾಕ್ಟೋಸ್ ಹಸುವಿನ ಹಾಲಲ್ಲಿರುತ್ತೆ. ಮಾಲ್ಟೋಸ್ ಎಲ್ಲಿರುತ್ತಪ್ಪ ಅಂದ್ರೆ ಬಾರ್ಲಿ ಮತ್ತು ಓಟ್ಸ್ ಅಲ್ಲಿ ಇರುತ್ತೆ. ಇನ್ನು ಗ್ಯಾಲಕ್ಟೋಸು ತಾಯಿ ಎದೆ ಹಾಲಲ್ಲಿರುತ್ತೆ. ಇನ್ನು ಗ್ಲೂಕೋಸು ಬ್ಲಡ್ ಶುಗರ್ ಅಲ್ಲಿರುತ್ತೆ. ಇನ್ನು ಸುಕ್ರೋಸು ಸಕ್ಕರೆ ಗೆಣಸು ಕಬ್ಬಲ್ಲಿರುತ್ತೆ. ಇನ್ನು ಫ್ರಕ್ಟೋಸು ಹಣ್ಣುಗಳಲ್ಲಿರುತ್ತೆ. ಇನ್ನ ಕೆಲವು ಸಿದ್ಧಾಂತಗಳು ನೋಡ್ತಾ ಹೋಗೋಣ. 100% ಬರುವಂತ ಕ್ವಶನ್ ಏರಿಯಾ ಇದು. ಈ ಸ್ಲೈಡ್ ಇಂದಾನೆ ಒಂದು 5 ಮಾರ್ಕ್ಸ್ ಡೆಫಿನೆಟ್ ಬರುತ್ತೆ. ಅಷ್ಟು ಇಂಪಾರ್ಟೆಂಟ್ ಇದೆ. ಇನ್ನ ಸಾಪೇಕ್ಷತಾ ಸಿದ್ಧಾಂತ ಆಲ್ಬರ್ಟ್ ಐನ್ಸ್ಟೀನ್. ಸಾಪೇಕ್ಷ ಸಿದ್ಧಾಂತದ ಪ್ರವರ್ತಕರು ಆಲ್ಬರ್ಟ್ ಐನ್ಸ್ಟೀನ್. ವಿಕಾಸವಾದದ್ದು ಚಾರ್ಲ್ಸ್ ಡಾರ್ವಿನ್. ಅನುವಂಶೀಯವಾದ ಗ್ರೆಗರ್ ಜಾನ್ ಮೆಂಡಲ್. ಇನ್ನ ಚಲನಾ ನಿಯಮ ಮತ್ತು ಗುರುತ್ವಾಕರ್ಷಣ ನಿಯಮ ನ್ಯೂಟನ್. ಇನ್ನ ಸೌರ ಕೇಂದ್ರ ಸಿದ್ಧಾಂತ ಕೊಪರ್ನಿಕಸ್. ಪ್ರತಿಪಾದಕರು ಕೊಪರ್ನಿಕಸ್. ಇನ್ನ ಗ್ರಹಗಳ ಚಲನೆ ಕೆಪ್ಲರ್. ಗ್ರಹಗಳ ಚಲನೆ ಯಾರು? ಕೆಪ್ಲರ್. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ. ಯಾರಿಗಾರ PDF ಮೆಟೀರಿಯಲ್ ಬೇಕಿದ್ರೆ ಅಥೆಂಟಿಕೇಟೆಡ್ ಮೆಟೀರಿಯಲ್ ಪಕ್ಕಾ 160+ ಸ್ಕೋರ್ ಆಗುವಂಥ ಮೆಟೀರಿಯಲ್ ಇದೆ. ನಿಮ್ಗೆ ಯಾರಿಗಾರ ಅವಶ್ಯಕತೆ ಇದ್ರೆ, ಯಾರು ಸೀರಿಯಸ್ ಆಗಿ ಓದ್ತಾ ಇದ್ರೆ, ಕೆಲಸ ಬೇಕೇ ಬೇಕು ಅಂತಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಫ್ರಂಟ್ ಸ್ಲೈಡ್ ಅಲ್ಲಿ ನಂಬರ್ ಇದೆ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ.